ಇಷ್ಟೊತ್ತಲ್ಲೆಲ್ಲ ಹೋಗ್ತಾ ಇದ್ಯಾ ಪಾರ್ಟಿಗ? ಡ್ರೆಸ್ ಚೆನ್ನಾಗಿದೆ, ಆದ್ರೆ ಮೇಲ್ಗಡೆ ಅದು ಲಾಂಗ್ ಸ್ಕರ್ಟ್ ಇದೆಯಲ್ಲ ಅದನ್ನ ಹಾಕೊಂಡು ಹೋಗು. ಇಷ್ಟೊತ್ತಲ್ಲಿ ಏನಾದ್ರೂ ನೀನ್ ಈ ಚಿಕ್ಕ ಬಟ್ಟೆ ಹಾಕೊಂಡು ಹೋಗ್ತಾ ಇರೋದನ್ನ ಪಕ್ಕದ ಮನೆ ಸುಶೀಲಾ ಆಂಟಿ ನೋಡಿದ್ರು ಅಂದ್ರೆ ಇಡೀ ರೋಡ್ ತುಂಬಾ ಹೇಳ್ಕೊಂಡ್ ಬರ್ತಾರೆ. ಎಲ್ಲಿದ್ಯಾ? 12 ಗಂಟೆ ಆಯ್ತು, ಬರ್ತೀನಿ ಅಂತ ಅಂದಿದ್ದೆ 12 ಗಂಟೆ ಅಷ್ಟೊತ್ತಿಗೆ. ಸರಿ, ಅಪ್ಪ ಬಂದಿಲ್ಲ ಇನ್ನ, ಹುಷಾರಾಗ್ ಬಾ. ಹೀಗ್ಯಾ? ಹಾ, ಹುಷಾರು. ಓಲಾ ಬುಕ್ ಮಾಡ್ಕೊಂಡ್ ಬಾ, ಹುಷಾರಾಗ್ ಬಾ, ಫ್ರೆಂಡ್ಸ್ ಜೊತೆನೆ ಬಾ. ಶ್ವೇತನ್ ಮನೇಲಿ ಸ್ಲೀಪ್ ಓವರ. ಅಪ್ಪಂಗೆ ಏನ್ ಹೇಳಿ ನಾನು? 9 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡ್ತಾಳತ್ತೆ ಕಣ್ರಿ. ನಾನೇ ಹೇಳ್ದೆ ಶ್ವೇತನ್ ಮನೆಯಲ್ಲೇ ಇರು ಇವತ್ತು, ಮತ್ತೆ ಓದಿ ಸುಸ್ತಾಗಿರುತ್ತೆ, ಅಲ್ಲಿಂದ ಬರ್ಬೇಕಲ್ವಾ, ಲೇಟ್ ಆಗ್ಬಿಡುತ್ತೆ ಅಂತ ಹೇಳಿ. ಶ್ವೇತನ್ ಅಮ್ಮನ ಹತ್ರ ನಾನ್ ಮಾತಾಡಿದೀನಿ, ಬೆಳಗ್ಗೆ ತಿಂಡಿ ತಿನ್ನಿಸ್ಬಿಟ್ಟೆ ಕಳಿಸ್ತೀನಿ ಕಾವ್ಯನ ಅಂತ ಅಂದ್ರು. ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕಾ? ಇವಾಗ ಏನ್ ಹೇಳಿ ನಿಮ್ಮ ಅಪ್ಪನ ಹತ್ರ? ಒಂದ್ 10,000 ರೂಪಾಯಿ ಇದ್ರೆ ಕೊಡ್ರಿ. ಕಾಲೇಜಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದಾರಂತೆ, ಇವಳು ಹೋಗ್ಲೇಬೇಕಂತೆ. ಲೆಕ್ಚರರ್ಸೇ ಹೇಳಿದ್ರಂತೆ ಇವಳು ಲೀಡರ್ ಅಂತ, ಅದೇನೋ ಟೀಮ್ಗೋ ಗ್ರೂಪ್ಗೋ ಹೋಗ್ಬೇಕಂತ ಇವಳು. ಕಾವ್ಯ, ಇದೇನಿದು ಕಾವ್ಯ? ಅಪ್ಪನ ಹತ್ರ ನಿನಗೋಸ್ಕರ ವಹಿಸ್ಕೊಂಡ್ ಮಾತಾಡ್ತಾ ಇದೀನಿ. ಕುಡಿತಾ ಇದೆಯಾ ಇಂಥದನ್ನೆಲ್ಲ? ನಿನ್ ಮೋಟ್ರಪ್ ಇಂದ ತಾನೇ ಸಿಕ್ಕಿದೀಗ. ಅಮ್ಮ, ಇದ್ ನಂದಲ್ಲ, ಬರೀ ವಿಡಿಯೋ ಮಾಡಕ್ ತಗೊಂಡಿರೋದು. ನಾನ್ ಕುಡಿಯಲ್ಲಮ್ಮ ಇಂಥದ್ದೆಲ್ಲ. ನನ್ ಮೇಲೆ ಆಣೆ ಇಡು, ನೀನು ಕುಡಿತಾ ಇಲ್ಲ ಅಂತ. ನಿನ್ ಮೇಲೆ ಆಣೆಗ್ಲು ಕುಡಿತಾ ಇಲ್ಲ. ಇದೇ ಲಾಸ್ಟ್ ಟೈಮ್ ಕಾವ್ಯ, ನೀನ್ ಹೇಳ್ತಾ ಇರೋ ಮಾತನ್ನ ಈ ಸರ್ತಿ ನಂಬ್ತಾ ಇದೀನಿ, ಅರ್ಥ ಆಯ್ತಾ? ಅಪ್ಪ ಏನಾದ್ರು ನೋಡಿದ್ರು ಅಂದ್ರೆ ನಿನ್ ಚರ್ಮ ಸುಲಿತಾರೆ. ಎಸಿ ದರಿದ್ರ ಅಂತ ಫಸ್ಟ್ ಗಿಗ್ರೇಟು ಅದೇನದು ಗಾಂಜಾ ಗೀಂಜಾ ಅಂತದೆಲ್ಲ ಏನ್ ಸೇದೋದು ಅಂತದೆಲ್ಲ ಮಾಡ್ತಿಲ್ಲ ತಾನೆ? ಅಮ್ಮ ಪ್ಲೀಸ್ ಅಮ್ಮ, ನನ್ ಮೇಲೆ ನಂಬಿಕೆ ಇಲ್ವೇನಮ್ಮ? ನಾನ್ ಅಂತದೆಲ್ಲ ಮಾಡಲ್ಲಮ್ಮ. ಯಾವ್ದಕ್ಕೂ ಇವಳ ಮೇಲೆ ಕಣ್ಣಿಟ್ಟಿರ್ಬೇಕು. ಈಗಿನ ಕಾಲದ ಮಕ್ಕಳು ಚೂರ್ ಸದ್ರ ಕೊಟ್ಟೆ ತಲೆ ಮೇಲೆ ಕುತ್ಕೋತಾರೆ.